ಯಲ್ಲಾಪುರದ ಅರಬೈಲ್ ಘಾಟ್ನಲ್ಲಿ ಭೀಕರ ಅಪಘಾತ ಪ್ರಕರಣ. ಟಿವಿ5ಗೆ ಘಟನೆಯ ಬಗ್ಗೆ ಗಾಯಾಳು ಶಿವರಾಜ್ ಮಾಹಿತಿ ನೀಡಿರೋದು. ಡ್ರೈವರ್ ಸೇರಿ 9 ಜನ ಪ್ರವಾಸಕ್ಕೆ ಹೋಗಿದ್ವಿ. ರಾತ್ರಿ 11 ಗಂಟೆಗೆ ಧಾರವಾಡದಿಂದ ಹೋಗಿದ್ವಿ. ಧರ್ಮಸ್ಥಳ ಕುಕ್ಕೆಗೆ ಹೋಗ್ತಾ ಇದ್ವಿ. ಎಲ್ಲರೂ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕಾಲೇಜು ಮುಗಿಸ್ಕೊಂಡು ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ದೇವರ ದರ್ಶನಕ್ಕೂ ಮೊದಲೇ ಅಪಘಾತ ಆಗಿದೆ. ಅಪಘಾತದಲ್ಲಿ ಪ್ರಾಣಾಪಾಯದಿಂದ ಪಾರಾದ ಶಿವರಾಜ್ ಈ ಹೇಳಿಕೆ ಕೊಡ್ತಾ ಇದ್ದಾರೆ. ಇವರು ಕೂಡ ಇದೇ ಗಾಡಿಯಲ್ಲಿ ಇದ್ರು. ಏನಾಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಡ್ರೈವರ್ ಸೇರಿ ಒಟ್ಟು 9 ಜನ ತೆರಳ್ತಾ ಇದ್ರಂತೆ. ಧರ್ಮಸ್ಥಳ ಕುಕ್ಕೆಗೆಲ್ಲ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ರಾತ್ರಿ 11 ಗಂಟೆಗೆ ಧಾರವಾಡದಿಂದ ಹೊರಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅರಬೈಲ್ ಘಾಟದಲ್ಲಿ ಕ್ರೂಸರ್ ಮತ್ತು ಲಾರಿ ನಡುವೆ ಡಿಕ್ಕಿಯಾಗಿ 7 ಜನ ಸಾವನ್ನಪ್ಪಿದರೆ, 2 ಅದೃಷ್ಟವಶಾತ್ ಬದುಕುಳಿದಂತಹ ವ್ಯಕ್ತಿ ಶಿವರಾಜ್ ಅನ್ನೋರು ನನ್ನ ಜೊತೆ ಇದ್ದಾರೆ. ಆ ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ನಾನು ಅವರನ್ನೇ ಮಾತಾಡ್ತೀನಿ. ಹೇಗಾಯ್ತು ನಿನ್ನ ಘಟನೆ ಇದು? ಅದು ನಮ್ಗೆ ಏನೂ ಗೊತ್ತಿಲ್ಲ ಸರ್. ನಾವು ಕೂಡ ಮಲ್ಕೊಂಡಿದ್ವಿ ಗಾಡಿಯಾಗ. ಗಾಡಿ ಬಿದ್ದಿನ ಮೇಲೆ ನಾವು ಎದ್ದಿರೋದು ಅಷ್ಟೇ ಸರ್. ಗಾಡಿ ಬಿದ್ದಿನ ಮೇಲೆ ಪೂರ ಎದ್ದು ನಿಂತಿದ್ವಿ. ಅವ್ರು ಬಂದು ಇಬ್ಬರು ಅಲ್ಲಿ ಯಾರೋ ಲೋಕಲ್ ಜನ ಇಬ್ಬರು ಬಂದು ಅವರೇ ಡೋರ್ ತೆಗೆದ ಮೇಲೆ ಎದ್ದಿದ್ದೆವು ನಾವು. ಎಲ್ಲಿ ಅವರು ಎಲ್ಲರೂ? ನೀವು ಎಲ್ಲಿ ಅವರು? ಎಲ್ಲರೂ ಧಾರವಾಡದವ್ರೆ. ಏನು ಕೆಲಸ ಮಾಡ್ತಿದ್ರು ಎಲ್ಲರೂ ಸ್ವಿಗ್ಗಿನೇ ವರ್ಕ್ ಮಾಡ್ತಾರೆ. ಎಲ್ಲರೂ ಕಾಲೇಜ್ಗೆ ಹೋಗಿ ಕೆಲವೊಂದಿಷ್ಟು ಜನ ಕಾಲೇಜ್ಗೆ ಹೋಗ್ತಿದ್ರು, ಕೆಲವೊಂದಿಷ್ಟು ಜನ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ಕೊತ ಇದ್ದವ್ರು ನೀವೆಲ್ಲ. ಹೌದು. ಅನ್ಕೊಂಡಿದ್ರ ವಿಧಿ ನಿಮ್ಮ ಜೊತೆ ಹಿಂಗೆ ಆಟ ಆಡ್ಬಿಡ್ತಲ್ಲ ರಾತ್ರಿ? ಗೊತ್ತಿಲ್ಲ ಸರ್ ಅದು ಏನಾಗಿತ್ತು ಅಂತ. ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ ಸರ್ ನಮ್ಮದು. ಬಟ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಎಲ್ಲೆಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ತಾವು? ಇದೆ ಸರ್, ಧರ್ಮಸ್ಥಳ, ಕೊಡಚಾದ್ರಿ, ಚಿಕ್ಕಮಗಳೂರು ಈ ಥರ ಟ್ರಿಪ್ ಮಾಡ್ಕೊಂಡಿದ್ವಿ. ಎಷ್ಟು ದಿನ ಪ್ಲಾನ್ ಮಾಡ್ಕೊಂಡಿದ್ವಿ? 3 ದಿನ. ಸಂಡೇ ದಿನ ಒಳ್ಳೆ ರಿಟರ್ನ್ ಬರತ್ತಿದ್ದೀವಿ. ಸಂಡೇ ರಿಟರ್ನ್ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಇದರಲ್ಲಿ ಎಷ್ಟು ಜನ ಮದುವೆ ಆಗಿದೆ? 9 ಜನ ನೀವು ಹೋದವರು ಡ್ರೈವರ್ ಹಿಡ್ಕೊಂಡು? ಡ್ರೈವರ್ಗೆ ಒಬ್ಬರಿಗೆ ಆಗಿದೆ, ಒಬ್ಬರಿಗೆ ಅಂಕಲ್ ಅವ್ರಿಗೆ ಆಗಿದೆ, ಮತ್ತು ಯಾರಿಗೂ ಆಗಿಲ್ಲ. ಎಲ್ಲರೂ ಗೆಳೆಯರು? ನೀವು ಎಲ್ಲರೂ ಗೆಳೆಯರು, ದಿನನಿತ್ಯ ಕೂಡಿರೋರು? ನಿನ್ನೆ ರಾತ್ರಿ ಎಲ್ಲ 11:30 ಸುಮಾರು ಎಲ್ಲರೂ ಕೂಡಿದ್ದವರು. ಈಗ ಯಾರು ನಿಮ್ಮ ಜೊತೆ ಇಲ್ಲಲ್ಲ? ಇದೆ ನೋಡ್ತಾ ಇದ್ದೀರಿ ಸರ್ ಅಲ್ಲ. ಬೆಳಗಿಂದ ನೋಡ್ತಾ ಇದ್ದೀವಿ, ತಡ್ಕೊಳಕ್ಕಾಗ್ತಾ ಇಲ್ಲ. ಸ್ಥಳದಲ್ಲಿ ಎಷ್ಟು ಜನ ಹಸುನಿಗಿದ್ರು? ಡೈರೆಕ್ಟ್ ಪೊಲೀಸೇ ಬಂದರು ಸರ್. ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ, ಪೊಲೀಸವರೇ ಬಂದರು. ಎಷ್ಟು ಜನ ಸಾವನ್ನಪ್ಪಿದ್ರು ಸ್ಥಳದಾಗ? ಸ್ಥಳದಲ್ಲಿ 4 ಜನ ಹೋಗಿದ್ರು. ಡ್ರೈವರ್ ಹಿಂದೆ 4 ಜನ ಹೋಗಿದ್ರು. ಡ್ರೈವರ್ ಹಿಡಿದು ಇಲ್ಲಿ ಎಷ್ಟು ಜನ? ಸಚಿನ್ ಏನಾಯ್ತು? ಸಚಿನ್ ಮಾತಾಡೋದು ನಿಮ್ಮ ಜೊತೆ? ಮಾತಾಡಿದ್ದಾರೆ. ಸಚಿನ್ ಮಾತಾಡಿದ್ರು ಅಲ್ಲ? ಸಚಿನ್ ಬೆಳಗಿನವರೆಗೂ ನಿಮ್ಮ ಜೊತೆ ಮಾತನಾಡಿದ್ರು? ಅಲ್ಲೇ ಸ್ಪಾಟಲ್ಲಿ ಅಷ್ಟೇ ಮಾತಾಡಿದ್ರು. ಈಗ ಸಚಿನ್ ಈಗ ಮಾತಾಡಿ. ಈಗ ಎಷ್ಟು ಜನ ಉಳಿದಿರಿ? ಈಗ ಇಬ್ಬರು. ಏನು ಹೇಳ್ತೀರಿ ಇಂಥ ಘಟನೆ ಬಗ್ಗೆ? ಏನು ಹೇಳ್ತೀರಿ? ನೋಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಸ್ವಲ್ಪ ಯಾರಾದರೂ ಡ್ರೈವರ್ ಗೊತ್ತಿದ್ರೆ ನೋಡ್ಕೊಂಡು ಹೋಗಿ. ಓಕೆ, ಥ್ಯಾಂಕ್ ಯು ಸರ್. ನಿನ್ನೆ 11:30 ಸುಮಾರಿಗೆ ನಾವೆಲ್ಲರೂ ಸಹ ಇಲ್ಲಿ ಅಂದರೆ ಧಾರವಾಡದಿಂದ ಇಲ್ಲಿ ಅಂತಾರೆ ಹೋಗ್ತಾ ಇದ್ವಿ. ಏನು ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಅಂತಾರೆ ಒಂದೂ ಸಹ ತಿಳಿತಾ ಇಲ್ಲ. ಈಗಾಗಲೇ 7 ಜನ ಸಾವನ್ನಪ್ಪಿದರೆ, ನಾವು 2 ಅದೃಷ್ಟವಶಾತ್ ಬದುಕಿದ್ದೀವಿ, ನಮ್ಮನ್ನು ದೇವರೇ ಕಾಪಾಡಿದ್ದೇನೆ ಅನ್ನೋದು ಗಾಯಾಳು ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲಾರ್ಗೊಪ್ಪ, TV5 ಹುಬ್ಬಳ್ಳಿ. ಡ್ರೈ ಆಗಿರೋದು